ಆನೇಕಲ್ ತಾಲೂಕಿನ ಅತ್ತಿಬೆಲೆ ವೃತ್ತದಲ್ಲಿ ಯುವ ನಾಯಕರು ಹಾಗೂ ವಕೀಲರಾದ ಅತ್ತಿಬೆಲೆ ಸಂಘರ್ಷ ಹಾಗೂ ಸಿ ಮುನಿರಾಜುರವರ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಸ್ಥಳೀಯ ಮುಖಂಡರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು. ಹಾಗೆಯೇ ಸಾವಿರಾರು ಜನರಿಗೆ ಅರವಂಟಿಕೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಅತ್ತಿಬೆಲೆ ವೃತ್ತಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಎಂದು ನಾಮಕರಣ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಪೊಲೀಸ್ ಇನ್ಸ್ಪೆಕ್ಟರ್ ರಾಘವೇಂದ್ರ, ಹಿರಿಯ ಮುಖಂಡರಾದ ಅತ್ತಿಬೆಲೆ ಬಸವರಾಜ್, ಮಂಜುನಾಥ್ ದೇವು, ಪಟಾಪಟ್ ಶ್ರೀನಿವಾಸ್, ಮಾಜಿ ರವಿ, ಚೇರ್ಮನ್ ಗಣೇಶ್, ನಾಗರಾಜ್ ಸೋನಿ, ನಾರಾಯಣಸ್ವಾಮಿ, ಮಂಜುನಾಥ್ ರೆಡ್ಡಿ, ಮುರಳಿ ಮೋಹನ್ ರೆಡ್ಡಿ, ಎನ್ಬಿಆರ್ ಶಿವಕುಮಾರ್, ಎಸ್ಎಲ್ವಿ ಮುರಳಿ, ಮಂಜುನಾಥ್, ಸಂಜಯ್, ಕೆಪಿ ಪ್ರಭಾಕರ್, ಧನುಂಜಯ ರೆಡ್ಡಿ, ಸೋಮು, ಸಂತೋಷ್ ರೆಡ್ಡಿ, ಮಹಾನ್, ಸತೀಶ್, ಶಂಕರ್, ವಿನೋದ್, ಪ್ರಶಾಂತ್, ಶೋಷಿತ್, ಪ್ರಜ್ವಲ್, ಮಧು, ಪ್ರಮೋದ್, ರವಿ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು.
ಮರೆ ಜೇನು ಏರನ ಎಲ್ಲ ಜಾತಿ ಜನಾಂಗದ ಸಮುದಾಯಗಳ ನಾಯಕರಾಗಿ ಉಳ್ಕೊಳ್ತಕ್ಕಂಥ ಏಕೈಕ ವ್ಯಕ್ತಿ ಬಾಬಾ ಸಾಹೇಬರು. ಇವತ್ತು ಅಮೇರಿಕಾ ಸೇರಿದಂತೆ ರಷ್ಯಾ ಸೇರಿದಂತೆ ಜಗತ್ತಿನಾದ್ಯಂತ ಬಾಬಾ ಸಾಹೇಬರ ಜನ್ಮ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ಇವತ್ತು ಅವರನ್ನು ನಾಲೆಡ್ಜ್ ಡೇ ಅಂತೇಳಿ, ಅವರ ಹುಟ್ಟುಹಬ್ಬವನ್ನು ನಾಲೆಡ್ಜ್ ಡೇ ಅಂತೇಳಿ ಕೂಡ ಅಮೇರಿಕಾ ಹೇಳಿದೆ. ಇವತ್ತು ನಮ್ಮ ದೇಶದಲ್ಲಿ ಕೂಡ ಇವತ್ತು ಕೂಡ ಬೇರೆ ದೇಶದವರು ಅವರನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಇನ್ನೂ ಒಂದಷ್ಟು ಸಂಕುಚಿತ ಭಾವನೆ ಉಳ್ಳತಕ್ಕಂಥ ಜನ ಇದ್ದಾರೆ. ಅಂಬೇಡ್ಕರ್ ಅಂದರೆ ಕೇವಲ ಒಂದು ಸಮುದಾಯದ ಜನ ಅಥವಾ ಒಂದು ಸಮುದಾಯದ ನಾಯಕ ಅಂದ್ಕೊಂಡಿದ್ದಾರೆ. ಆದರೆ ಬಾಬಾ ಸಾಹೇಬರ ವಿಚಾರಧಾರೆಗಳು ಎಲ್ರಿಗೂ ಗೊತ್ತಿದ್ದರೂ ಕೂಡ ಅವರು ಒಂದು ಸಮುದಾಯದ ನಾಯಕರಲ್ಲ, ಅವರು ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದ ಎಲ್ಲ ಸಮುದಾಯಗಳ ಎಲ್ಲ ಧರ್ಮದ ನಾಯಕರು ಅಂತೇಳಿ ತಿಳಿದಿದೆ. ಆದರೂ ಕೂಡ ಇವತ್ತು ಕೂಡ ಅವರನ್ನು ನೋಡೋ ದೃಷ್ಟಿ ಬದಲಾಗಲಿಲ್ಲ. ಆದರೆ ಇವತ್ತು ಜಗತ್ತಿನಲ್ಲೇ ಶ್ರೇಷ್ಠವಾದಂತಹ ಒಬ್ಬ ಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದಲ್ಲಿ ಇವತ್ತು ಅವರು 32 ಡಿಗ್ರಿಗಳನ್ನು ಪಡ್ಕೊಂಡಂಥವ್ರು. ಮತ್ತು ಅವರ ಲೈಬ್ರರಿಯಲ್ಲಿ ಸುಮಾರು 50,000 ಪುಸ್ತಕಗಳನ್ನು ಇಟ್ಟಂಥವ್ರು. ಆಮೇಲೆ ಇವತ್ತು ಈಗಾಗಲೇ 33% ಮಹಿಳಾ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಬಿಲ್ ಮಂಡನೆ ಮಾಡಿದೆ. ಹಿಂದೆ 1952ರಲ್ಲಿ ಬಾಬಾ ಸಾಹೇಬರು ಮಹಿಳಾ ಮೀಸಲಾತಿ ಬಗ್ಗೆ ಮತ್ತು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯ ಎಲ್ಲದರ ಬಗ್ಗೆ ಬಾಬಾ ಸಾಹೇಬರು ಹಿಂದೂ ಕೋರ್ಟ್ ಬಿಲ್ಲನ್ನು ಮಂಡನೆ ಮಾಡಿದರು. ಆದರೆ ಅದನ್ನು 2007-8ರಲ್ಲಿ ಪಾರ್ಲಿಮೆಂಟಲ್ಲಿ ಒಂದು ಬಾರಿ ಚರ್ಚೆ ಆಗಿತ್ತು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ 33 ಮಹಿಳಾ ಮಸೂದೆಯನ್ನು ಮೀಸಲಾತಿ ವಿಚಾರವಾಗಿ ಮಸೂದೆಯನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅದನ್ನು ತಿರಸ್ಕಾರ ಮಾಡಿದರು. ಆದರೆ ಇವತ್ತು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಕಾಳಜಿ ವಹಿಸಿದೆ. ಹಾಗಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಯಾವುದೇ ಪಕ್ಷ, ಯಾವುದೇ ನಾಯಕರು ತೆಗೆದುಕೊಂಡು ಹೋದಾಗ ಖಂಡಿತವಾಗಲೂ ಅವರ ಪರವಾಗಿ ಮಾತನಾಡೋದು ತಪ್ಪಲ್ಲ. ಹಾಗಾಗಿ ಇವತ್ತು ಬಾಬಾ ಸಾಹೇಬರು ಇವತ್ತು ಪ್ರಸ್ತುತವಾಗಿರ್ತಕ್ಕಂಥ ವ್ಯಕ್ತಿ. ಅವರ ವಿಚಾರಧಾರೆಗಳನ್ನು ಬಹಳ ಮುಖ್ಯವಾಗಿ ಏನು ಶೋಷಿತ ಸಮುದಾಯಗಳು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತೇನು ರಾಜ್ಯದಲ್ಲಿ ಒಳ ಮೀಸಲಾತಿ ಹೆಸರಲ್ಲಿ ಒಂದು ರಾಜಕೀಯ ಷಡ್ಯಂತ್ರಗಳು ನಡೀತಾ ಇದೆ. ಈ ಹಿಂದೆ ದಲಿತ ಮುಖ್ಯಮಂತ್ರಿ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಈ ದಲಿತ ಮುಖ್ಯಮಂತ್ರಿಗಳನ್ನು ಯಾಕೆ ಮಾಡಬೇಕು ಅಂತೇಳಿ ಒಂದು ಭಾವನೆಗಳು ಮತ್ತು ಷಡ್ಯಂತ್ರಗಳು ನಡೀತಾ ಇದೆ. ಹಾಗಾಗಿ ಈ ದಲಿತ ಸಮುದಾಯಗಳಲ್ಲಿ ಭಾಳ ಪ್ರಬಲವಾಗಿರ್ತಕ್ಕಂಥ ಕೋಮುಗಳಾದಂಥ ಮತ್ತು ವಲಯ ಮಾದಿಗ ಸಮುದಾಯಗಳನ್ನು ಇಬ್ಬಾಗ ಮಾಡಿಬಿಟ್ರೆ ಇಲ್ಲಿ ದಲಿತ ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನೋ ಒಂದು ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳೇ ಇವ್ರ ಮಧ್ಯೆ ಉಳಿ ಹಿಂಡತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದ್ದು. 101 ಜಾತಿಗಳು ಏನು ದಲಿತ ಸಮುದಾಯಗಳಿದೆ, ಎಲ್ಲರೂ ಕೂಡ ಒಂದೇ, ಎಲ್ಲರೂ ಕೂಡ ಸಮಾನರು, ಎಲ್ಲ ಅಣ್ಣ ತಮ್ಮಂದರೆ ಇರ್ತಕ್ಕಂಥ ಮೀಸಲಾತಿಯನ್ನು ಏನು ನಮ್ಗೆ ಕೊಟ್ಟಿದ್ದಾರೆ ಬಾಬಾ ಸಾಹೇಬರು, ಅದನ್ನು ಹಂಚ್ಕೊಂಡು ಒಂದು ಕಡೆ ಕೂತ್ಕೊಂಡು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ನಾಯಕರುಗಳು ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸ್ಕೊಂಡ್ರೆ ತುಂಬ ಅನುಕೂಲ ಅಂತೇಳಿ ನಾನು ಭಾವಿಸ್ತೇನೆ. ಅದಕ್ಕೋಸ್ಕರ ಬಾಬಾ ಸಾಹೇಬರನ್ನು ಯಾವುದೇ ಕಾರಣಕ್ಕೂ ಈ ಒಳ ಮೀಸಲಾತಿ ಅಥವಾ ಮೀಸಲಾತಿ ವಿಚಾರದಲ್ಲಿ ಅವರನ್ನು ಅವಹೇಳನ ಮಾಡ್ತಕ್ಕಂಥ ವಿಚಾರಗಳನ್ನು ದಯವಿಟ್ಟು ಮಾಡಬೇಡಿ. ಎಲ್ಲರೂ ಒಂದೇ ಅನ್ನೋದು, ಮತ್ತು ಎಲ್ಲ ಸಮುದಾಯಗಳು, ಎಲ್ಲ ಜಾತಿಯ, ಈ ದೇಶದ ಎಲ್ಲ ಜಾತಿಯ ಶೋಷಿತ ಸಮುದಾಯಗಳ ನಾಯಕರು ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬರು ಮಾತ್ರ. ಹಾಗಾಗಿ ಅವರನ್ನು ಎಲ್ಲರೂ ಕೂಡ ಪೂಜಿಸುವಂಥ ಒಬ್ಬ ವ್ಯಕ್ತಿ. ಹಾಗಾಗಿ ಈ ದೇಶದ ಎಲ್ಲ ಶೋಷಿತ ಸಮುದಾಯಗಳ, ಎಲ್ಲ ಜಾತಿ, ಎಲ್ಲ ವರ್ಗಗಳ, ಎಲ್ಲ ಧರ್ಮಗಳ ನಾಯಕ ಬಾಬಾ ಸಾಹೇಬರು. ಸಂವಿಧಾನದ ಮುಖಾಂತರ ಎಲ್ರಿಗೂ ಸಮಾನತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ಗೌರವಿಸಬೇಕು. ಮತ್ತೊಮ್ಮೆ ಅವರ 135ನೇ ಜನ್ಮ ಜಯಂತಿಯ ಶುಭಾಶಯಗಳನ್ನು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳು. ಈ ದಿನ ಅತ್ತಿಬೆಲೆ ಅಂಬೇಡ್ಕರ್ ಸರ್ಕಲಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನನ್ನ ಬಾಮೈದ ಮತ್ತು ನನ್ನ ಸಹೋದರ, ನನ್ನ ಪ್ರೀತಿಯ ಗೆಳೆಯ ಸಂಘರ್ಷ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವ ಸೇನೆ ಅಧ್ಯಕ್ಷರಾದಂಥ ಸಿ ಮುನ್ರಾಜು ಅವರಿಗೆ ಬಾಬಾ ಸಾಹೇಬರು ಇನ್ನೂ ಹೆಚ್ಚು ಶಕ್ತಿ ನೀಡಲಿ, ಇಂಥ ಹೆಚ್ಚು ಕಾರ್ಯಕ್ರಮ ಮಾಡ್ತಾ ಇರಲಿ, ಬಾಬಾ ಸಾಹೇಬರು ಅವ್ರಿಗೆ ಆಶೀರ್ವಾದ ಇರಲಿ, ಇನ್ನೂ ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳೀಲಿ. ಮತ್ತು ಇಂದಿನಿಂದ ಈ ಕ್ಷಣದಿಂದ ಅತ್ತಿಬೆಲೆ ಅಂಬೇಡ್ಕರ್ ಸರ್ಕಲ್ ಅಂತೇಳಿ
ಈ ಕ್ಷಣದಿಂದ ನಾವು ಇಲ್ಲಿ ಘೋಷಣೆಯನ್ನು ಮಾಡಿದ್ದೀರಿ ಅಂಬೇಡ್ಕರ್ ಯುವ ಸೇನೆ ವತಿಯಿಂದ. ಇದು ಅತ್ತಿಬೆಲೆ ಅಂಬೇಡ್ಕರ್ ಸರ್ಕಲ್ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಅಂಬೇಡ್ಕರ್. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ಅತ್ತಿಬೆಲೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸೇನೆ ವತಿಯಿಂದ ಮತ್ತು ನಮ್ಮ ಪ್ರೀತಿಯ ಅಣ್ಣನ ಮಗನಾದ ಸಂಘರ್ಷ ಅವರ ಸ್ನೇಹಿತರು ಮತ್ತು ನಾವೆಲ್ಲ ಒಗ್ಗೂಡಿಸಿ ಇವತ್ತು ಅತ್ತಿಬೆಲೆ ವೃತ್ತದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಭಾಳ ಅದ್ಭುತವಾಗಿ ವಿಭಿನ್ನ ರೀತಿಯಲ್ಲಿ ಭಾಳ ಎಲ್ಲ ಒಂದೇ ಜಾತಿ ಮತ್ತು ವರ್ಗ ಮತ್ತು ಧರ್ಮ ಎಲ್ಲರನ್ನೂ ಸೇರಿಸಿ ಅತ್ತಿಬೆಲೆಯಲ್ಲಿ ಒಗ್ಗೂಡಿಸಿ ಇವತ್ತು ಅಂಬೇಡ್ಕರ್ ಜಯಂತಿ ಭಾಳ ಒಂದು ಸೌಹಾರ್ದ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಮುಖೇನ ಇವತ್ತು ಅತ್ತಿಬೆಲೆ ನಮ್ಮ ಕಾರ್ಯಕ್ರಮದಲ್ಲಿ ಅರವಂಟಿಕೆ ಕಾರ್ಯಕ್ರಮ, ಹೆಲ್ಪಾಣಗ ಮತ್ತು ನೀರು ಮಜ್ಜಿಗೆ ಮತ್ತು ಹೆಸರುಬೇಳೆ ಇದು ನೀಡೋದ್ರ ಮುಖೇನ ಜನಗಳಿಗೆ ಒಂದು ಶಾಂತಿ. ಯಾಕಂದರೆ ನೀರು ಮಜ್ಜಿಗೆ ಬೆಲ್ಪಾಣಕ ನೀಡಿದ್ರೆ ಆತ್ಮ ಮತ್ತು ಮನಸ್ಸು ಮತ್ತು ದೇಹ ಇದು ಮೂರು ಏಕಾಗ್ರತೆಯಾಗಿ ಭಾಳ ಒಂದು ಶಾಂತಿ ರೀತಿಯಿಂದ ಸಮತೋಲನ ತೋರಿಸ್ತಕ್ಕಂಥ ಒಂದು ಅರವಂಟಿಕೆ ಕಾರ್ಯಕ್ರಮವನ್ನು ಸಹ ಮಾಡಿದರೆ. ಮತ್ತು ಅದೇ ರೀತಿಯಾಗಿ ಇವತ್ತು ಪ್ರಯಾಣಿಕರು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಪ್ರಯಾಣಿಕರು ನಡೆದಂಥ ಸಂದರ್ಭದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನದ ಪ್ರಯುಕ್ತವಾಗಿ ಇವತ್ತು ಅನ್ನದಾನವನ್ನು ಸಹ ಏರ್ಪಡಿಸಿದ್ದಾರೆ. ಮತ್ತು ಅದೇ ರೀತಿಯಾಗಿ ಎಲ್ಲ ಪ್ರೀತಿಯ ಸಹೋದರರು ಎಲ್ಲ ಒಗ್ಗೂಡಿ ಇವತ್ತು ಬಂದು ಭಾಗವಹಿಸಿ ಭಾಳ ಯಶಸ್ವಿಗೊಳಿಸಿದ್ದಾರೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಿರಂತರವಾಗಿ ಅತ್ತಿಬೆಲೆ ವೃತ್ತದಲ್ಲಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀರಿ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಹೋದರ ಅಣ್ಣನ ಮಗನಾಗಿರ್ತಕ್ಕಂಥ ನಮ್ಮ ಸಂಘರ್ಷ ಅವರು ಮತ್ತು ಅನಿಲ್ ಮತ್ತು ಬಾಬು ಇವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲ ಮಾತುಕತೆ ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಯಶಸ್ವಿಗೊಳಿಸೋಣ, ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಅತ್ತಿಬೆಲೆ ವೃತ್ತದಲ್ಲಿ ಮೆರವಣಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ಕೊಂಡ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮಿಸಿದಂಥ ಮತ್ತು ಶಂಕರು, ಧೂಳು ಮತ್ತು ಪ್ರಶಾಂತ್ ಮತ್ತು ಹರೀಶು ಮತ್ತು ಪ್ರಜ್ವಲ್, ಪ್ರಮೋದು ಮತ್ತು ಸಂಘರ್ಷು, ಮಂಜು ಮತ್ತು ಇನ್ನೂ ಅನೇಕ ರೀತಿ ಅಭಿ ಇವರೆಲ್ಲರೂ ಶ್ರಮಪಡಿಸಿ ಇವತ್ತು ಈ ಕಾರ್ಯಕ್ರಮ ರೂಪುರೇಷೆಗಳನ್ನು ಯಶಸ್ವಿಗೊಳಿಸಿದ್ರೆ ಅವರಿಗೆ ತುಂಬು ಹೃದಯಗಳನ್ನು ಕೋರ್ತಾ. ಮತ್ತು ಅದೇ ರೀತಿಯಾಗಿ ಮತ್ತೊಮ್ಮೆ ಮಗದೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಅತ್ತಿಬೆಲೆ ವೃತ್ತದಲ್ಲಿ ಒಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದ್ದಾರೆ. ಇವತ್ತು ಈ ವೃತ್ತದ ಹೊಸದಾಗಿ ಅಂಬೇಡ್ಕರ್ ಸರ್ಕಲ್ ಅಂತ ಹೆಸರಿಟ್ಟಿದ್ದಾರೆ. ಇದು ಭಾಳ ನಮಗೆ ಸಂತೋಷವಾಗಿ ಒಂದು ದಿವಸ. ಇದು ಪ್ರಪಂಚ ಇರೋವರೆಗೂ ಇರುವಂಥ ಒಂದು ಹೆಸರು. ಈ ಹೆಸರು ಇಟ್ಟಿರೋದು ಭಾಳ ಒಂದು ಸಂತೋಷ ತಂದಿರುವಂಥ ಒಂದು ದಿನ ಇದು. ಇದು ಭಾಳ ಎತ್ತರಕ್ಕೆ ಈ ಹೆಸರನ್ನು ತೆಗೆದು ನೋಡಲಿ. ಮತ್ತು 135ನೇ ವರ್ಷದ ಜಯಂತಿಯ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಸಂವಿಧಾನವನ್ನು ನಾವೇ ರಚಿಸಿ ನಾವೇ ಅರ್ಪಿಸಿಕೊಳ್ಳಿರ್ತಕ್ಕಂಥ ಸಂವಿಧಾನ ಈ ದೇಶದಲ್ಲಿ ನಾವು ಈ ಬಾಳಬೇಕಾದ್ರೆ, ನಾವು ಹೋರಾಟ ಮಾಡಬೇಕಾದ್ರೆ ಮತ್ತು ಶಿಕ್ಷಣ ಪಡೆಯಬೇಕಾದ್ರೆ, ಕೈಗಾರಿಕೆ ಮಾಡಬೇಕಾದ್ರೆ ಎಲ್ಲ ಮೂಲಕ್ಕೂ ಮೂಲದಾರಿ ನಮ್ಮ ಸಂವಿಧಾನ. ಅದನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾನು ಇದನ್ನು ಅಭಿನಂದನೆಗಳು ಅರ್ಪಿಸ್ತೇನೆ. ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಈ ಪ್ರಪಂಚಕ್ಕೆ ಕೊಡಬೇಕಾದ್ರೆ ಭಾಳ ತಾಳ್ಮೆಯಿಂದ ಅವರಿಗೆ 32 ಡಿಗ್ರಿಗಳು ಹೊಂದಿ 4 ಇದಿಗಳನ್ನು ಹೊಂದಿ ಅದು ಭಾಳ ತಾಳ್ಮೆಯಿಂದ ಇದನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಭಾಳ ಅಭಿನಂದಿಸಬೇಕು. ಮತ್ತು ಭಾಳ ಇದರಲ್ಲಿ ಒಂದು ಮುಖ್ಯವಾಗಿ ವಿಷಯ ಏನಂದರೆ ಪ್ರತಿಯೊಂದು ಜನಾಂಗದವರು ಪ್ರತಿಯೊಂದು ಮನೆಯಲ್ಲೂ ಇವರ ಒಂದು ಭಾವಚಿತ್ರ ಇಟ್ಟು ಅವ್ರನ್ನ ನಮಸ್ಕಾರ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾರತ ರತ್ನ ಬೋಧಿಸತ್ವ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಇವತ್ತಿನ ದಿನ ತುಂಬ ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಅತ್ತಿಬೆಲೆ ಮೇಲೆ ಒಂದು ಆಪಾದನೆ ಇತ್ತು, ಭವನ ಇಲ್ಲ, ಅಂಬೇಡ್ಕರ್ ಭವನ ಇಲ್ಲ ಅಂತ. ಇವತ್ತು ಸಾಮಾನ್ಯ ವರ್ಗದ ಜನರು ಹಾಗೂ ಅತ್ತಿಬೆಲೆ ಎಲ್ಲ ದಲಿತ ಬಾಂಧವರು ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಭವನಕ್ಕೆ ಶಂಕುಸ್ಥಾಪನೆ ಮಾಡೋದಕ್ಕೆ ನಾವೆಲ್ಲ ಒಮ್ಮತದಿಂದ ಒಪ್ಪಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ತುಂಬ ಖುಷಿ ಆಯಿತು. ಅದೇ ರೀತಿ ಸಾಮಾನ್ಯ ವರ್ಗದ ಜನರೇ ಬಾಯಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತ ಅತ್ತಿಬೆಲೆ ಸರ್ಕಲ್ ಮಾಡಬೇಕಂತ ಈ ದಿನ ನಿರ್ಣಯ ತಗೊಂಡಿದ್ದಾರೆ. ಪುರಸಭೆಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡೋದಕ್ಕೆ ನಮ್ಮ ಯುವಕ ಬಂಧುಗಳೇ ಅರ್ಜಿ ಹಾಕಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತ ಆಗಲಿ ಅಂತ ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ಸೊ ಸಮಾಜ ನಿರ್ಮಾಣ ಮಾಡಲು ಯುವ ಸಮುದಾಯ ಮುಂದೆ ಬರಬೇಕು. ಅದೇ ರೀತಿ ಮುಂದಿನ ಮೇ ತಿಂಗಳಲ್ಲಿ ಡೇಟ್ ಫಿಕ್ಸ್ ಮಾಡ್ತಾಯಿದ್ದೀವಿ. ಭೀಮೋತ್ಸವ ಅಂತ ಕಾರ್ಯಕ್ರಮ ಮಾಡಬೇಕಂತ ಚರ್ಚೆ ನಡೀತಾ ಇದೆ. ಸೊ ನಾವೆಲ್ಲರೂ ಆನೇಕಲ್ ತಾಲೂಕು ಎಲ್ಲ ದಲಿತ ಬಾಂಧವರು ಮತ್ತು ಭೀಮೋತ್ಸವ ಮಾಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ದಿನೋತ್ಸವದ ಶುಭಾಶಯಗಳನ್ನು
ನಾಡಿನ ಎಲ್ಲ ಜನತೆಗೂ ನಾನು ತಿಳಿಸುತ್ತಾ ಇವತ್ತು ಹೊಸೂರು ರಸ್ತೆ ಮೇಲಿರ್ತಕ್ಕಂಥ ಅತ್ತಿಬೆಲೆಯ ಸರ್ಕಲ್ನಲ್ಲಿ ನನ್ನ ಸಹೋದರರು ಮತ್ತು ನಮ್ಮ ಕಸಿನ್ ಮಕ್ಕಳಾದಂಥ ಸಿ ಮುನಿರಾಜು ಮತ್ತು ಸಂಘರ್ಷ ಅವರ ನೇತೃತ್ವದಲ್ಲಿ ಒಂದು ವಿಜೃಂಭಣೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನವನ್ನು ಆಚರಿಸಿ ಅದರ ಪ್ರಯುಕ್ತ ಇವತ್ತು ಇಲ್ಲಿ ಸಾವಿರಾರು ಜನಗಳಿಗೆ ಅನ್ನದಾನ ಮತ್ತು ಅರಿವೆಂಟಿಗೆಯನ್ನು ಏರ್ಪಡಿಸಿದೆ. ಹಾಗಾಗಿ ಇಲ್ಲಿ ಸಾವಿರಾರು ಜನ ಇವತ್ತು ಅದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಅತ್ಯಂತ ಪ್ರಸ್ತುತವಾಗಿದೆ. ಈ ಒಂದು 30-35 ವರ್ಷ ಹಿಂದ್ಗಡೆ ನಮ್ಮೂರಲ್ಲಿ ನಾವು ಅಂಬೇಡ್ಕರ್ ಜಯಂತಿ ಬರೀ ದಲಿತರು ಅಷ್ಟೇ ಮಾಡಬೇಕು. ಇವತ್ತು ಇಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಊರಿನ ಎಲ್ಲ ಜಾತಿಯ ಎಲ್ಲ ಜನಾಂಗಗಳ ಮತ್ತು ಎಲ್ಲ ಪಕ್ಷಗಳ ಮತ್ತು ಎಲ್ಲ ಧರ್ಮದ ಎಲ್ಲ ಯುವಕರು ಹಿರಿಯರು ಬಂದು ಇವತ್ತು ಇಲ್ಲಿ ಆಚರಣೆ ಮಾಡಿರೋದು ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಸಾಹೇಬ್ ಅಂಬೇಡ್ಕರ್ ಅವರು ಮಿಸ್ಅಂಡರ್ಸ್ಟುಡ್ ಲೀಡರ್, ಅಂದರೆ ಅವರು ಕೇವಲ ದಲಿತರ ನಾಯಕ ಅಂತ ಏನೋ ಅವರಿಗೆ ಒಂದು ಕಾಂಗ್ರೆಸ್ ಪಕ್ಷ ಒಂದು ಪಟ್ಟವನ್ನು ಕೊಟ್ಟಿತ್ತು. ಅವರ ಒಂದು ಸಿದ್ಧಾಂತ, ಅವರ ವಿಚಾರ ಇವತ್ತು ಆ ಒಂದು ಮುಖವಾಡವನ್ನು ಪರದೆಯನ್ನು ಸರಿಸಿ ಇವತ್ತು ಅವರು ಎಲ್ಲರ ನಾಯಕರು ಎಲ್ರಿಗೂ ದುಡಿದಿರ್ತಕ್ಕಂಥವ್ರು ಅಂತ ಹೇಳಿ ಇವತ್ತು ಅದನ್ನು ಇವತ್ತು ನಿರೂಪಣೆ ಆಗಿದೆ. ಹಾಗಾಗಿ ಎಲ್ಲ ಜನಾಂಗದ ಜನ ಬಂದಿದ್ದಾರೆ. ಇವತ್ತು ಅತ್ತಿಬೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವ್ಯವಾದ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬಹುದಿನಗಳ ಒಂದು ಒತ್ತಾಯ ಇತ್ತು. ಇವತ್ತು ಇದೇ ಸರ್ಕಲ್ ಇರ್ತಕ್ಕಂಥ ಸುಮಾರು ಹೆಚ್ಚು ಕಡಿಮೆ 5,000 ಚದರ ಅಡಿ ಇರ್ತಕ್ಕಂಥ ಒಂದು ನಿವೇಶನದಲ್ಲಿ 25,000 ಅಡಿಗಳ ಒಂದು ಭವ್ಯವಾದಂಥ 5 ಮಹಡಿಗಳನ್ನು 5 ಫ್ಲೋರ್ಸ್ ಇರ್ತಕ್ಕಂಥ ಒಂದು ದಿವ್ಯವಾದಂಥ ಭವ್ಯವಾದಂಥ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋಕ್ಕೆ ಈಗಾಗಲೇ ಆ ನಿವೇಶನವನ್ನು ಕ್ಲೀನ್ ಮಾಡಿ ಒಂದು ಮಣ್ಣಿನ ಪರೀಕ್ಷೆ ಕೊಡಾಗಿದೆ, ಸಾಯಿಲ್ ಟೆಸ್ಟ್ ಆಗಿದೆ. ಇವತ್ತು ಇಂಜಿನಿಯರ್ಗಳು, ಆರ್ಕಿಟೆಕ್ಟ್ಗಳು 25,000 ಚದುರ ಅಡಿಗಳ ಒಂದು ಭವ್ಯವಾದ ಒಂದು ಕಟ್ಟಡದ ಒಂದು ಪ್ಲಾನನ್ನು ಮಾಡ್ತಾ ಇದ್ದಾರೆ. ಒಂದೂವರೆ ತಿಂಗಳಲ್ಲಿ ಭೂಮಿ ಪೂಜೆ ಆಗುತ್ತೆ. ಬರೋ ವರ್ಷ ಏಪ್ರಿಲ್ 14ಕ್ಕೆ ಆದಷ್ಟು ನಾವು ಅಲ್ಲೇ ಅಂಬೇಡ್ಕರ್ ಜಯಂತಿಯನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಎಲ್ಲರ ಸಹಕಾರ, ತಾಲೂಕಿನ ಎಲ್ಲರ ಸಹಕಾರ ಅದಕ್ಕಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಜೈ ಭೀಮ್. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬರ 135ನೇ ಜಯಂತಿಯ ಶುಭಾಶಯಗಳು ವಿಶ್ವದಾದ್ಯಂತ ಎಲ್ಲರ ಜನಗಳಿಗೂ ಹೇಳ್ತಿದ್ದೀನಿ. ಇವತ್ತಿನ ದಿನ ತುಂಬ ಖುಷಿ ಆಗ್ತದೆ. ಎಲ್ಲ ನಮ್ಮ ಅಂಬೇಡ್ಕರ್ ಕಾಲೋನಿ ಹಾಗೂ ಪಾರ್ವತಿ ನಗರ ಎಲ್ಲ ಯುವಕರು ಸೇರಿ ಇವತ್ತು ಅಂಬೇಡ್ಕರ್ ಯುವ ಸೇನೆ ಅಧ್ಯಕ್ಷರು ಮುನಿರಾಜಣ್ಣವರು, ಅದೇ ರೀತಿ ಸಂಘರ್ಷು, ಅದೇ ರೀತಿ ನಮ್ಮ ಮುಂಜಣ್ಣವರು, ಸುಮಾರು ನಮ್ಮ ಕಾಲೋನಿ ಹುಡುಗರೆಲ್ಲ ಸೇರಿ ಇವತ್ತು ಅಂಬೇಡ್ಕರ್ ಜಯಂತಿ ಮಾಡಿ ತುಂಬ ಖುಷಿ ಆಗ್ತದೆ. ಎಲ್ಲ ಜಾತಿ ಜನಾಂಗನೂ ನಮ್ಮ ಅತ್ತಿಬೆಲೆಯಲ್ಲಿರುವಂಥ ಎಲ್ಲ ಜಾತಿ ಜನಾಂಗಗಳು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೀರು ಮಜ್ಜಿಗೆ, ಬೆಲ್ಪಾಣಕ ಮತ್ತು ಬಿರಿಯಾನಿ ವಿತರಣೆ ಮಾಡುವ ಮುಖಾಂತರ ಜನಗಳಿಗೆ ಉತ್ತಮವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇದೇ ತಿಂಗಳಲ್ಲಿ ಎಲ್ಲ ಆನೇಕಲ್ ತಾಲೂಕಿನಾದ್ಯಂತ ಅಂಬೇಡ್ಕರ್ ಜಯಂತಿನ ಭೀಮೋತ್ಸವ ಎಂಬ ಕಾರ್ಯಕ್ರಮದಲ್ಲಿ ಹಳ್ಳಿಗಳಲ್ಲೂ ಹೋಗಿ ನಮ್ಮ ಸಮುದಾಯದ ಯುವಕರನ್ನ ಸೇರಿಸಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಈಗಾಗಲೇ ನಾವು ಸಂಘರ್ಷ ಅವರು ಮತ್ತು ಮುನಿರಾಜಣ್ಣವರು ಈಗಾಗಲೇ ಎಲ್ಲ ಮಾತಾಡಿದ್ದೀವಿ. ಇದಕ್ಕೆಲ್ಲ ಹಳ್ಳಿ ಜನಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಸರ್ವರಿಗೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳು ಇಡೀ ಆನೇಕಲ್ ಜನತೆಗೆ ನಮ್ಮ ಅತ್ತಿಬೆಲೆ ಯುವಕರ ಸಂಘದಿಂದ ಶುಭಾಶಯಗಳು. 135 ದಿನದ ಶುಭಾಶಯಗಳು. ಈ ದಿನ ಅತ್ತಿಬೆಲೆಯಲ್ಲಿ ಏರ್ಪಡಿಸಿದ ಅನ್ನದೋತ್ಸವ, ಪಾನಕ ಮಜ್ಜಿಗೆ ಏರ್ಪಡಿಸಲಾಗಿದೆ. ಅತ್ತಿಬೆಲೆ ಯುವಕರ ಸಂಘದ ನಮ್ಮ ಸಂಗಡಿಗರು ಪಾನಕ ಮಜ್ಜಿಗೆ ಹಾಗೂ ಅನ್ನದಾನ ಮಾಡಿಸಿದ್ದೀವಿ. 135ನೇ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನವಾದ ಅಂಗವಾಗಿ ಇಲ್ಲಿ ಅತ್ತಿಬೆಲೆ ಸರ್ಕಲ್ ವೃತ್ತದಲ್ಲಿ ಬಿರಿಯಾನಿ ಮತ್ತು ಮಜ್ಜಿಗೆ ಪಾನಕ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಮತ್ತು ಎಲ್ಲ ಸ್ನೇಹಿತರಿಗೂ, ಬಂಧು ಮಿತ್ರರಿಗೂ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀರಿ. ಮೊದಲನೇದಾಗಿ ಬಾಬಾ ಸಾಹೇಬರು ಕೊಟ್ಟಿರುವಂತಹ ಒಂದು ಸಂವಿಧಾನದಿಂದ ಈ ಒಂದು ಎಲ್ಲ ಸಮಾನತೆಯಿಂದ ಬಾಳೋದಕ್ಕೆ ಒಂದು ದಾರಿಯಾಯಿತು. ಎಲ್ಲರೂ ಬಾಬಾ ಸಾಹೇಬರು ಒಂದು ಜನಾಂಗಕ್ಕೆ ಮೀಸಲಾಗಿರುವುದಲ್ಲ, ಎಲ್ಲ ಜನಾಂಗಕ್ಕೂ ಸೇರಿರ್ತಾರೆ. ಹಾಗಾಗಿ ಎಲ್ಲರೂ ಸಹ ಬಾಬಾ ಸಾಹೇಬರ ಅನುಯಾಯಿಯಾಗಿ ನಡಿಬೇಕೆಂದು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.